ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ತುರ್ಬು ಅಂತೇಳಿದರೆ ಈಗ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳುವಾಗ ತುಂಬ ಸೆಕೆ ಅಲ್ವಾ, ಸಿಂಪಲಾಗಿ ಯಾವ ಥರ ತುರ್ಬು ಹಾಕ್ಕೊಳ್ಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೆಯೇ ಸಿಂಪಲಾಗಿರುವಂಥ ಫಂಕ್ಷನಿಗೆ ಸಹ ಹೋಗಲಿಕ್ಕೆ ಆಗ್ತದೆ. ಆ ಥರ ಎಲ್ಲ ಹಾಕಿದರೆ ಖಾಲಿ ಒಂದು ಎರಡು ಹೇರ್ ಪಿನ್ ಎಲ್ಲ ಇದ್ದರೆ ಸಾಕಾಗ್ತದೆ. ಮತ್ತು ಫಂಕ್ಷನಿಗೆ ಹೋಗುವಾಗ ಸ್ವಲ್ಪ ಮಲ್ಲಿಗೆ ಹೂ ಸಹ ಬೇಕಾಗ್ತದಲ್ಲ. ಎರಡು ಥರ ತೋರಿಸಿದ್ದೇನೆ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅಂತೇಳಿ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ತಲೆ ಕೂದಲನ್ನು ಕ್ಲೀನಾಗಿ ಬಾಚ್ಕೊಳ್ಬೇಕು. ಸ್ವಲ್ಪ ಸಹ ಸಿಕ್ಕಿರಬಾರ್ದು. ಇಲ್ಲ ಅಂತೇಳಿದರೆ ನೀವು ಸ್ವಲ್ಪ ಜೆಲ್ ಥರ ಏನಾದರೂ ಹಚ್ಕೊಳ್ಬೋದು. ಅದಕ್ಕೆ ಆದರೆ ಸ್ವಲ್ಪ ಶೈನಿಂಗ್ ಬರ್ತದಲ್ಲ ನಾವೀಗ ತುರ್ಬೆಲ್ಲ ಹಾಕ್ಕೊಂಡ್ರೆ. ನಾನಿಲ್ಲಿ ಕ್ಲೀನಾಗಿ ನೋಡಿ ಸಿಕ್ಕೆಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ. ನಾನು ಆವಾಗಲೇ ಹೇಳಿದಾಗೆ ಲೈಟಾಗಿ ನೀವು ತೆಂಗಿನೆಣ್ಣೆ ಸಹ ಹಾಕ್ಕೊಳ್ಬೋದು. ಅಂದರೆ ಒಬ್ಬೊಬ್ಬರಿಗೆ ಕೂದಲೆಲ್ಲ ತುಂಬ ಅಂದರೆ ಚಿಕ್ಕದು ಎಲ್ಲ ಕೂದಲು ಇರ್ತದಲ್ಲ, ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ಸಹ ಹಚ್ಕೊಳ್ಬೋದು, ಇಲ್ಲ ಜೆಲ್ ಸಹ ಹಚ್ಕೊಳ್ಬೋದು. ಈ ಥರ ನೀವು ಇದು ಬೈತಲೆ ತೆಗೆಯೋದಿದ್ದರೆ ಬೈತಲೆ ಸಹ ತೆಗಿಬೋದು. ನಾನಿಲ್ಲಿ ಬೈತಲೆ ತೆಗಿತಾ ಇಲ್ಲ, ಹಾಗೆಯೇ ಬಾಚ್ಕೊಳ್ತಾ ಇದ್ದೇನೆ. ತುಂಬ ಸಿಂಪಲ್ ಹಾಗೆ ಇದನ್ನು ತುರುಬು ಹಾಕ್ಕೊಳ್ಬೋದು. ಯಾರ್ದು ಹೆಲ್ಪ್ ಬೇಕಂತೇನಿಲ್ಲ, ನಮಗೇ ನಾವೊಂದು ಹೇರ್ ಸ್ಟೈಲ್ ಥರ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಬಾಚ್ಕೊಂಡಾಯ್ತು. ಈಗ ನಾನು ತುರುಬು ಹಾಕ್ಕೊಳ್ಳಿಕ್ಕೆ ಇದು ಮಾಡ್ತಾಯಿದ್ದೇನೆ. ನೋಡಿ ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಬೇಕು. ತುರುಬು ಹಾಕ್ಕೊಳ್ಳುವಾಗ ಟರ್ನ್ ಮಾಡಿ ತೋರಿಸ್ತೇನೆ. ನೋಡಿ ಈ ಥರ ಹಿಡ್ಕೊಳ್ಬೇಕು. ನೋಡಿ ಈ ಥರ ಗೊತ್ತಾಯ್ತಲ್ಲ, ತುಂಬ ಸಿಂಪಲ್ ನೋಡಿ ಹಾಕಲಿಕ್ಕೆ. ಈ ಬೆರಳಿದು ರೌಂಡಾಗಿ ತರಬೇಕು. ನಾವು ಈಗ ಸೆಕೆಂಡ್ ಫಿಂಗರ್ ಇಟ್ಟಿದ್ದೇವಲ್ಲ, ಅದ್ರ ಒಳಗಡೆಯಿಂದ ಕೂದಲನ್ನು ಹೊರಗಡೆ ತರಬೇಕು. ತಂದು ಸ್ವಲ್ಪ ಟೈಟಾಗಿ ಎಳೆದು ಮತ್ತು ಈ ಥರ ಒಂದು ರೌಂಡ್ ತಂದು ಇಲ್ಲಿ ಸಿಕ್ಸ್ಕೊಳ್ಬೇಕು. ಇಲ್ಲ ಅಂತೇಳಿದರೆ ನೀವು ಹೇರ್ ಪಿನ್ ಸಹ ಹಾಕ್ಕೊಳ್ಬೋದಲ್ಲಿ. ನಾನು ಈ ಥರ ಮಾಡಿದ್ದೀನಿ ನೋಡಿ, ಟೈಟಾಗಿ ಕೂತ್ಕೊಳ್ತೇವೆ. ಸ್ವಲ್ಪ ಸಹ ನಿಮಗೆ ತಲೆ ಎಲ್ಲ ಈ ಥರ ಎಲ್ಲ ಅಲ್ಲಾಡಿಸಿದ್ರೂ ಸಹ ತಲೆ ಕೂದಲು ಬಿಚ್ಚಿ ಹೋಗೋದಿಲ್ಲ. ಅಂದರೆ ಇದು ಡೈಲಿ ಅಂದರೆ ಮನೆಯಲ್ಲಿ ಇರುವಾಗ ಹಾಕ್ಕೊಳ್ಳಿಕ್ಕೆ ನಾನು ಹೇಳೋದು. ಸ್ವಲ್ಪ ಈ ಥರ ಕೂದಲಲ್ಲಿ ಹೀಗೆ ಮಾಡಿ ಒಂದು ಹೇರ್ ಪಿನ್ ಹಾಕಿದರೆ ನೀಟಾಗಿ ಕೂತ್ಕೊಳ್ತದೆ ಮತ್ತು ಚೆಂದ ಸಹ ಕಾಣ್ತದೆ. ಅದಕ್ಕೆ ಸಹ ನೀವು ಒಂದು ಸಿಂಪಲ್ ಎಲ್ಲಾದರೂ ಹೋಗ್ಬೇಕಂತೇಳಿ, ಒಂದು ಟೆಂಪಲಿಗೆ ಹೋಗ್ಬೇಕಂತೇಳಿ ಸಹ ಅದೇ ಥರ ತುರುಬು ಹಾಕಿ ನಿಮಗೆ ಹೂ ಹೇಗೆ ಬೇಕು ಹಾಗೆ ನೀವು ಹಾಕ್ಕೊಳ್ಬೋದು. ಮಲ್ಲಿಗೆ ಹೂ ಎಲ್ಲ ಇದ್ರೆ ಈ ಥರ ರೌಂಡ್ ಶೇಪಲ್ಲಿ ಹಾಕಿದರೆ ಸ್ವಲ್ಪ ಆಡಾಗಿ ಕಾಣ್ತಂತೇಳಿ ನಾನು ಮತ್ತೆ ತೆಗೆದು ನೋಡಿ ಒಂದು ಸೈಡಲ್ಲಿ ಈ ಥರ ಹಾಕಿದೆ. ಒಂದು ಸೈಡಲ್ಲಿ ಹಾಕಿದರೆ ಚೆಂದ ಕಾಣ್ತದೆ. ಇದು ಸಿಂಪಲ್ ಅಂದರೆ ಸಾರಿ ಎಲ್ಲ ನಾವು ಟೆಂಪಲಿಗೆ ಹೋಗಿ ಉಡ್ತೇವಲ್ವ, ಅಥವಾ ಇದು ಚೂಡಿದಾರಕ್ಕೆ ಸಹ ಆಗ್ತದೆ. ಆದರೆ ಸಾರಿಗೆ ಸ್ವಲ್ಪ ಒಳ್ಳೆಯದು ಸೂಟ್ ಆಗ್ತದೆ ಈ ಥರ ಎಲ್ಲ ತುರುಬೆಲ್ಲ ಹಾಕ್ಕೊಂಡ್ರೆ. ನೋಡಿ ಈ ಥರ ಒಂದು ಸೈಡಲ್ಲಿ ಮಲ್ಲಿಗೆ ಹೂ ಮುಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ, ಯಾರು ಸಹ ಹೆಲ್ಪ್ ಬೇಕಂತೇನಿಲ್ಲ. ಈ ಥರ ಒಂದು ಸಿಂಪಲಾಗಿ ನಾವು ತುರುಬು ಹಾಕ್ಕೊಳ್ಬೋದು. ಒಂದು ವೇಳೆ ಮನೇಲಿ ಇರುವಾಗ ಸಹ ನಮಗೆ ಒಂದು ದೇವರ ಪ್ರಸಾದ ಎಲ್ಲ ಸಿಕ್ಕಿರ್ತಲ್ಲ, ಆ ಟೈಮಲ್ಲಿ ಸಹ ಈ ಥರ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಥರ ತುರುಬು ಹಾಕ್ತಾರೆ. ತುರುಬು ಸೇಮೆ, ಸ್ವಲ್ಪ ಹೇರ್ ಪಿನ್ ಎಲ್ಲ ಹಾಕಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಸಹ ನೀವು ಬೈತಲೆ ತೆಗಿಬೋದು. ಆದರೆ ಬೈತಲೆ ತೆಗೆದ್ರೆ ಎರಡು ಸೈಡಲ್ಲಿ ಹೇರ್ ಪಿನ್ ಹಾಕಬೇಕಾಗ್ತದೆ. ನಾನಿಲ್ಲಿ ಬೈತಲೆ ತೆಗಿಲಿಲ್ಲ. ಈ ಥರ ಬಾಚಿ ನೋಡಿ, ಮಿಡ್ಲಲ್ಲಿ ಕೂದಲನ್ನು ಈ ಥರ ಹಿಡ್ಕೊಳ್ಬೇಕಾಗ್ತದೆ. ಒಂದು ಅಂದರೆ ಎರಡು ಸೈಡಿಂದ ಗೊತ್ತಾಯ್ತಲ್ಲ ಹೇಗೆ ಅಂತೇಳಿ, ಎರಡು ಸೈಡಿಂದ ಬಾಚಿಕೊಂಡು ಕೂದಲು ತೆಗೆದು ನೋಡಿ. ನಾನಿಲ್ಲಿ ಹೇರ್ ಪಿನ್ ಅಥವಾ ಹೇರ್ ಪಿನ್ ಹಾಕ್ಕೊಳ್ಬೋದು. ಇಲ್ಲ ಅಂತೇಳಿದ್ರೆ ಈ ಥರ ಕ್ಲಿಪ್ ಸಹ ಹಾಕ್ಕೊಳ್ಬೋದು. ನಾನು ಇದೇ ಕ್ಲಿಪ್ಪನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಎರಡು ಕ್ಲಿಪ್ ಬೇಕಾಗ್ತವೆ, ಮೂರಾದರೂ ಬೇಕಾಗ್ತದೆ. ಅಂದರೆ ಮೂರೆಲ್ಲ ಹಾಕಿದರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ತದೆ ಅಂತೇಳಿ. ಇದು ಫಂಕ್ಷನಿಗೆಲ್ಲ ಒಳ್ಳೆಯದು ಆಗ್ತದೆ ಹಾಕಲಿಕ್ಕೆ. ಈ ಸೆಕೆಗಂತೂ ಪರ್ಫೆಕ್ಟ್. ಅಂದರೆ ಒಂದು ನಾವೀಗ ಕೂದಲು ಬಿಟ್ಕೊಂಡು ಹೋಗಲಿ ಅಥವಾ ಜಡೆ ಎಲ್ಲ ಹಾಕ್ಕೊಂಡು ಹೋದರೆ ಬೆವರೆಲ್ಲ ಕುತ್ತಿಗೆದು ಬೆವರೆಲ್ಲ ಕೂದಲಿಗೆ ತಾಗ್ತದಲ್ಲ, ಅದ್ರ ಬದಲಿಗೆ ನಾವು ಈ ಥರ ಒಂದು ಬಾಚಿ ತುರುಬು ಹಾಕ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ, ಕ್ಲಿಪ್ ಹಾಕಿದ ನಂತರ ಸ್ವಲ್ಪ ಸ್ಟೈಲಾಗಿ ಕಾಣ್ತಾ ಉಂಟು. ಫಂಕ್ಷನಿಗೆ ಎಲ್ಲ ಹೋಗುವಾಗ ಈ ಥರ ಮಾಡ್ಕೊಳ್ಬೋದು. ನೋಡಿ ಪುನಃ ಸಿಕ್ಕು ಇದ್ದರೆ ಸ್ವಲ್ಪ ಸಿಕ್ಕು ಬಿಡಿಸ್ಕೊಳ್ಳಿ. ನೀವು ಜೆಲ್ ಹಾಕೋದಿದ್ರೆ ಜೆಲ್ ಸಹ ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ, ಒಬ್ಬರು ಕೂದಲೆಲ್ಲ ಬಿಟ್ಟು ಹೋಗೋದಿದ್ರೆ ಇದೇ ಥರ ಒಂದು 2-3 ಕ್ಲಿಪ್ ಹಾಕಿ ಥರ ಕೂದಲು ಬಿಟ್ಕೊಂಡು ಬೇಕಾದರೆ ಹೋಗ್ಬೋದು. ನೋಡಿ ಪುನಃ ನಾನಿಲ್ಲಿ ತುರುಬು ಹಾಕ್ಕೊಳ್ತಾ ಇದ್ದೇನೆ. ತುರುಬು ನಾನಿಲ್ಲಿ ಮೇಲೆ ಹಾಕ್ತಾಯಿಲ್ಲ. ಆವಾಗಲೇ ನಾನು ಒಮ್ಮೆ ಫಸ್ಟಿಗೆ ತೋರಿಸ್ತೀನಿ ನೋಡಿ, ಅದು ಮೇಲ್ಗಡೆ ಹಾಕಿದ್ದೇನೆ ನಾನು, ಮನೇಲಿ ಇರುವಾಗೆಲ್ಲ ಹಾಕ್ಕೊಳ್ಳುವಂಥದ್ದು. ಇದೀಗ ಫಂಕ್ಷನಿಗೆ ಹೋಗುವಾಗ ತುರುಬು ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಬೇಕಾಗ್ತದೆ. ಸೇಮ್ ಅದೇ ಥರನೇ ಈ ಥರ ಹಾಕಿ ಸ್ವಲ್ಪ ಟೈಟಾಗಿ ಎಳೆದು, ಇಲ್ಲಿ ನಾನು ಸಿಕ್ಸ್ತಾ ಇಲ್ಲ, ಅಂದರೆ ಆವಾಗಲೇ ನಾನು ರೌಂಡಲ್ಲಿ ಸಿಕ್ಸ್ಕೊಂಡೆ ಅಲ್ಲ, ಇಲ್ಲಿ ನಾನು ಹೇರ್ ಪಿನ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ನೋಡಿ ಸ್ವಲ್ಪ ಕೂದಲಲ್ಲಿಯೇ ಫೋಲ್ಡ್ ಮಾಡಿ ಒಂದು ಹೇರ್ ಪಿನ್ ಹಾಕ್ಕೊಳ್ಬೇಕು. ಇಲ್ಲಿ ಒಂದಾದರೂ ಆಗ್ತದೆ, ಅಥವಾ ಆ ಸೈಡಿಂದ ಇನ್ನೊಂದು ಸಹ ನೀವು ಹೇರ್ ಪಿನ್ ಹಾಕ್ಕೊಳ್ಬೋದು. ಟೈಟಾಗಿ ಕೂತ್ಕೊಳ್ತದಾಗ
ನೋಡಿದ್ರಲ್ಲ. ಈಗ ನೋಡಿ ಹೂ ನಿಮಗೆ ರೌಂಡಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಫ್ ಬೇಕಾದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ನನಗೆ ಬ್ಯಾಕ್ ಸೈಡಲ್ಲಿ ಸರಿಯಾಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ಮೇಲ್ಗಡೆ ಇದು ಸ್ವಲ್ಪ ಈಚೆ ಬಂತು. ಇಲ್ಲ ಅಂತ ಹೇಳಿದರೆ ನೀವು ಮಿಡ್ಲಲ್ಲಿಂದ ಕೆಳಗಡೆ ಬಿಡಲಿಕ್ಕೆ ಈ ಥರ ಅರ್ಧಕ್ಕೆ, ಅಂದರೆ ಅರ್ಧ ಆಕಾರದಲ್ಲಿ ಹೂವನ್ನು ಮುಡ್ಕೊಳ್ಬೇಕು, ಆವಾಗಲೇ ಸೂಪರಾಗಿ ಕಾಣ್ತದೆ ಇದು. ಅಂದರೆ ಈಗ ನಾವು ಮೇಲ್ಗಡೆ 2 ಕ್ಲಿಪ್ಪೆಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ತುಂಬ ಒಂದು ಚೆಂದ ಕಾಣ್ತದೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಈ ಥರ ಸ್ವಲ್ಪ ಹೂ ಈ ಕಡೆ ಬರಬೇಕಿತ್ತದು. ಇದು ಸಾರಿಗೆಲ್ಲ, ಅಂದರೆ ಈಗ ನಾವು ಮದುವೆಗೆಲ್ಲ ಹೋಗುವಾಗ ಸ್ವಲ್ಪ ಜರಿ ಸೀರೆ ಎಲ್ಲ ಉಡ್ತೇವಲ್ವ, ಬಾರ್ಡ್ರ್ ಸೀರೆ ಎಲ್ಲ, ಅದಕ್ಕೆ ಸೂಪರಾಗಿ ಕಾಣ್ತದೆ ಇದು. ಖಂಡಿತ ನೀವು ಎಲ್ಲಾದರೂ ಫಂಕ್ಷನಿಗೆ ಹೋಗುವಾಗ ಈ ಥರ ಒಮ್ಮೆ ಹಾಕಿ ನೋಡಿ. ನೋಡಿದ್ರಲ್ಲ, ಈಗ ಅದರ ಮೇಲ್ಗಡೆ ನಾವು ಬಾಚಿ ಅದು ಇಲ್ಲಿ 2 ಕ್ಲಿಪ್ಪೆಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಸ್ಟೈಲಾಗಿ ಕಾಣ್ತಾ ಉಂಟು. ನೋಡಿದ್ರಲ್ಲ, ಯಾರ್ದು ಸಹ ಹೆಲ್ಪ್ ಬೇಡ, ಫಂಕ್ಷನಿಗೆ ನಾವೇ ರೆಡಿಯಾಗಿ ಹೋಗ್ಬೋದು. ಈಗ ರೌಂಡಾಗಿ ಬೇಕಾದರೆ ನೋಡಿ, ಅದೇ ಇದಕ್ಕೆ ತುರುಬಿಗೆ ನಾನು, ಅಂದರೆ ಮೇಲ್ಗಡೆ ತುರುಬು ಹಾಕಿದರೆ ಈ ಥರ ರೌಂಡ್ ಹಾಕಿ ಹೂ ಮುಡಿದ್ರೆ ಅಷ್ಟು ಚೆಂದ ಕಾಣೋದಿಲ್ಲ. ಕೆಳಗಡೆ ತುರುಬು ಹಾಕಿ ಈ ಥರ ರೌಂಡ್ ಶೇಪಲ್ಲಿ ಹೂ ಹಾಕಿದರೆ ತುಂಬ ಚೆಂದ ಕಾಣ್ತದೆ. ಆಮೇಲೆ ಇದು ಸ್ವಲ್ಪ ತೆಳುವು ಉಂಟು ಕಟ್ಟಿದ್ದು. ಒಬ್ಬೊಬ್ಬರು ತುಂಬ ದಪ್ಪಾಗಿ 2 ಎಳೆಯಲ್ಲಿ ಹೂವು ಹಾಗೆಲ್ಲ ಹಾಕಿದರೆ ಚೆಂದ ಕಾಣ್ತದೆ. ನೆಕ್ಸ್ಟ್ ನೀವು ಈ ಥರ ಫಂಕ್ಷನಿಗೆಲ್ಲ ಹೋಗುವಾಗ ಒಮ್ಮೆ ಈ ಥರ ಒಂದು ತುರುಬು ಹಾಕಿ ನೋಡಿ. ಈಗ ನಾನಿಲ್ಲಿ ಮೇಲ್ಗಡೆ ಎಲ್ಲ ಎಲ್ಲೂ ಕ್ಲಿಪ್ ಹಾಕಲಿಲ್ಲ, ರೌಂಡ್ ಬಂದ ಮೇಲೆ ನೋಡಿ ಇಲ್ಲಿ ಕೆಳಗಡೆ 2 ಹೇರ್ ಪಿನ್ ಬೇಕಾದರೆ ಹಾಕ್ಕೊಳ್ಬೋದು. ನಿಮಗೆ ಲೂಸ್ ಆಗ್ತದೆ ಹೇಳಿದರೆ ಮೇಲ್ಗಡೆ ಸಹ ಒಂದು ಹೇರ್ ಪಿನ್ ಹಾಕ್ಕೊಳ್ಬೋದು. ನಾನಿಲ್ಲಿ ಕೆಳಗಡೆ ಮಾತ್ರ ಹೇರ್ ಪಿನ್ ಹಾಕಿದ್ದೇನೆ. ನೋಡಿದ್ರಲ್ಲ, ಸೂಪರಾಗಿ ಕಾಣ್ತಾ ಉಂಟಲ್ಲ. ಈಗ ನಮಗೆಲ್ಲ ಅಂತೇಳಿದರೆ, ಈಗ ಒಂದು ಮದುವೆ ಆದವರಿಗೆಲ್ಲ, ಮಕ್ಕಳ ದೊಡ್ಡ ಇದ್ದವರಿಗೆಲ್ಲ ಈ ಥರ ಒಂದು ತುರುಬು ಹಾಕಿದರೆ ಚೆಂದ ಕಾಣ್ತದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.